ಇವ್ರೇನೋ ಹೊಲಕ್ಕೆ ಹಾಕೋದ್ರಿಂದ ಹೊಲದಲ್ಲಿರೋ ರೈತನ ಮಿತ್ರ ಎರೆಹುಳುಗಳು ಸತ್ತೋಗ್ತವೆ. ಈ ತರ ಆಗ್ಬಾರ್ದು. ನಮ್ಮ ಮಣ್ಣಲ್ಲಿರೋ ಎರೆಹುಳುಗಳು ಮತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವು ಯೂಸ್ ಮಾಡ್ಬೇಕಾಗಿರೋದೇ ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳ ಗೊಬ್ಬರನ. ಕ್ವಾಲಿಟಿ ಇರೋ ಎರೆಹುಳ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ಆರ್ಗಾನಿಕ್ಸ್ ನಲ್ಲಿ. ಇದನ್ನ 4 ಜನ ಸಿವಿಲ್ ಇಂಜಿನಿಯರ್ ಸೇರಿ ನಮ್ಮ ಜಿಕೆವಿಕೆಯಲ್ಲಿ ಸಾವಯವ ಕೃಷಿ ವಿಜ್ಞಾನಿಯಾದಂತ ಡಾಕ್ಟರ್ ಬೋರಯ್ಯ ಸರ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಇವರು ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರನ ನಮ್ಮ ರೈತರಿಗೆ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ತಯಾರು ಮಾಡೋ ಪ್ರತಿ ಬ್ಯಾಚ್ ಎರೆಹುಳ ಗೊಬ್ಬರನ ಹಾರ್ಟಿಕಲ್ಚರ್ ಆಫೀಸು ಸೆಂಟ್ರಲ್ ಗೌರ್ಮೆಂಟ್ ಉಳಿಮಾವು ಅಲ್ಲಿದೆ. ಅಲ್ಲಿ ಪ್ರತಿ ಬ್ಯಾಚ್ ಚೆಕ್ ಮಾಡ್ತಾರೆ ರಿಸಲ್ಟ್ ಯಾವ ತರ ಇದೆ ಅಂತ ನೀವೇ ನೋಡಬಹುದು. ಇವರು ಎರೆಹುಳ ಗೊಬ್ಬರ ತಯಾರು ಮಾಡಕ್ಕೆ ಯೂಸ್ ಮಾಡೋ ಜರಡಿ 3.3 mm ಇರೋದು. ಅದಕ್ಕೆ ಇವ್ರು ಸೇಲ್ ಮಾಡ್ತಾ ಇರೋ ಗೊಬ್ಬರ ಅಷ್ಟು ನುಣ್ಣಗೆ ಸೂಪರ್ ಕ್ವಾಲಿಟಿ ಇರುತ್ತೆ. ಈ 4 ಜನ ಸಿವಿಲ್ ಇಂಜಿನಿಯರ್ಸ್ ರೈತರೇ ಆಗಿರೋದ್ರಿಂದ 2022ರಲ್ಲಿ ಅವ್ರ ಹೊಲಕ್ಕೆ ಎರೆಹುಳ ಗೊಬ್ಬರ ಬೇಕು ಅಂತ ಇವರೇ ಎರೆಹುಳ ಗೊಬ್ಬರನ ತಯಾರು ಮಾಡ್ಕೊಂತಾರೆ. ಅವಾಗ 4 ರಿಂದ 5 ಟನ್ ಎರೆಹುಳ ಗೊಬ್ಬರನ ತಯಾರು ಮಾಡ್ತಿದ್ದ ಆರ್ಗಾನಿಕ್ಸ್ ಅವರು ಇವತ್ತು 50 ಟನ್ ಎರೆಹುಳ ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ. ಇವ್ರು ಕೊಡ್ತಾ ಇರೋ ಗೊಬ್ಬರದಲ್ಲಿ ಕ್ವಾಲಿಟಿ ಇರೋದ್ರಿಂದ ರೈತರಿಗೆ ಇದರಿಂದ ರಿಸಲ್ಟ್ ಚೆನ್ನಾಗಿ ಬಂದಿರೋದಕ್ಕೆ ರೈತರು ಇವ್ರ ಹತ್ರ ಮುಂಚೆನೆ ಪ್ರೀ ಬುಕಿಂಗ್ ಮಾಡ್ಕೊಂತಾ ಇದ್ದಾರೆ. ಇದರಿಂದ 50 ಟನ್ ಗೊಬ್ಬರ ಈಸಿಯಾಗಿ ಸೇಲ್ ಆಗ್ತಾ ಇದೆ. ಅದಕ್ಕೆ ಇವರು ಮುಂದಕ್ಕೆ 100 ಟನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ಗೆ ಏನಾದ್ರು ಎರೆಹುಳ ಗೊಬ್ಬರ ಬೇಕು ಅಂದ್ರೆ ಸ್ಕ್ರೀನ್ ಮಾಡ್ಕೊಂತಾರೆ ನಂಬರ್ಗೆ ಕಾಲ್ ಮಾಡಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಕೊಡ್ತಾರೆ. ಇಲ್ಲ ಎರೆಹುಳ ಗೊಬ್ಬರನ ನಾವೇ ತಯಾರು ಮಾಡ್ಕೊಂತೀವಿ ಅಂತಂದ್ರೆ ನಿಮ್ಗೆ ಎರೆಹುಳನ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಇದು ಕೂಡ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಕೊಡ್ತಾರೆ. ಹಂಗೆ ಅವ್ರ ಹತ್ರ ಎರೆಜಲ ಸಿಗುತ್ತೆ. ಇದು ಲೀಟರ್ ಲೆಕ್ಕದಲ್ಲಿ ಸೇಲ್ ಮಾಡ್ತಾರೆ. ಇದು ಕೂಡ ನಿಮ್ಗೆ ಡೆಲಿವರಿ ಕೊಡ್ತಾರೆ. 4 ಜನ ರೈತರ ಮಕ್ಕಳು ಸಿವಿಲ್ ಇಂಜಿನಿಯರಿಂಗ್ ಜಾಬ್ ನ ಬಿಟ್ಟು ರೈತರಿಗೆ ಉತ್ತಮ ಗುಣಮಟ್ಟದ ಎರೆಹುಳ ಗೊಬ್ಬರನ ಸೇಲ್ ಮಾಡಬೇಕು ಅಂತ ಈ ಒಂದು ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅದು ಹೆಂಗೆ ಅಂತಂದ್ರೆ ಈ ವಿಡಿಯೋನ ಕರ್ನಾಟಕದ ಎಲ್ಲಾ ರೈತರಿಗೂ ಶೇರ್ ಮಾಡೋ ಮುಖಾಂತರ. ಇನ್ನು ಇವ್ರ ಅಡ್ರೆಸ್ ಬಂದು ಚನ್ನಪಟ್ಟಣದ ಸತನೂರು ಮುಖ್ಯ ರಸ್ತೆಯಲ್ಲಿರೋ ಅಮ್ಮಳ್ಳಿ ದೊಡ್ಡಿ ಹತ್ರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರ ನಂಬರ್ಗೆ ಕಾಲ್ ಮಾಡಿ.